ಸಮಾಜ ಸೇವಾ ಸಹಕಾರಿ ಸಂಘದ ಪಡೀಲ್ ಶಾಖೆಯಲ್ಲಿ ಪುತ್ತೂರಿನ ಅಬುಬಕರ್ ಸಿದ್ದಿಕ್ ಎಂಬವರಿಗೆ ನಕಲಿ ಆಭರಣ ಈಡಿನ ಆಧಾರದಲ್ಲಿ 2,11,89,800 ರೂಪಾಯಿ ಸಾಲ ನೀಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿ ಹಾಗೂ ಬ್ಯಾಂಕ್ನ ವಿವೇಕ್ ಆಚಾರ್ಯರನ್ನು ಪೊಲೀಸರು ಬಂಧಿಸಿದ್ದಾರೆ. ಇದರಿಂದ ಸಂಘದ ಹೆಸರಿಗೆ ಕಳಂಕ ಬಂದಿದ್ದು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಂಘದ ಹಿರಿಯ ಸದಸ್ಯ ಮಾಜಿ ನಿರ್ದೇಶಕ ಲೋಕನಾಥ್ ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2023 ನವೆಂಬರ್ 13ರಿಂದ 2024 ಫೆಬ್ರವರಿ 3 ಅವಧಿಯಲ್ಲಿ ಅಬುಬಕರ್ ಸಿದ್ದಿಕ್ 20 ಆಭರಣ ಈಡಿನ ಆಧಾರದಲ್ಲಿ 2,11,89,800 ರೂಪಾಯಿ ಸಾಲವನ್ನು ಪಡೆದಿದ್ರು. ಶಾಖೆಯ ಪ್ರಭಾರ ವ್ಯವಸ್ಥಾಪಕ ಪ್ರಶಾಂತ್ ಎಂಬವರು ಸರಾಫ್ರ ಶಿಫಾರಸಿನ ಮೇರೆಗೆ ನೀಡಿದ್ರು. ಫೆಬ್ರವರಿ ಮೊದಲ ವಾರದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಂಘದ ಹಿರಿಯ ಸದಸ್ಯರು ಏಪ್ರಿಲ್ನಲ್ಲಿ ಮೈಸೂರಿನ ಜಂಟಿ ನಿಬಂಧಕರಿಗೆ ದೂರು ಸಲ್ಲಿಸಿದ್ರು. ಜುಲೈನಲ್ಲಿ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೂ ದೂರು ಸಲ್ಲಿಸಲಾಗಿತ್ತು. ಮೈಸೂರು ನಿಬಂಧಕರು, ಉಸ್ತುವಾರಿ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಮಂಗಳೂರು ಉಪ ನಿಬಂಧಕರಿಗೆ ನೋಟಿಸ್ ಜಾರಿ ಮಾಡಿ ತನಿಖೆಗೆ ಆದೇಶಿಸಿದ್ರು. ಆದರೆ ಮಂಗಳೂರು ಉಪ ನಿಬಂಧಕರು ನಮಗೆ ಹೇಳಿಕೆ ದಾಖಲಿಸಲು ಅವಕಾಶ ನೀಡದೆ ಶಾಸನಬದ್ಧ ತನಿಖೆಗೆ ಶಿಫಾರಸು ಮಾಡಿ ತನಿಖೆ ಮುಕ್ತಾಯಗೊಳಿಸಿ ಹಿಂಬರಹ ನೀಡಿದ್ದಾರೆ ಎಂದು ಸಂಘದ ಹಿರಿಯ ಸದಸ್ಯ ಮಾಜಿ ನಿರ್ದೇಶಕ ಲೋಕನಾಥ್ ಅವರು ಹೇಳಿದ್ದಾರೆ. ಕಂಡು ಬಂದಿರುತ್ತದೆ. ಸದ್ರಿ 20 ಆಭರಣ ಈಡಿನ ಸಾಲಗಳ ಮೊತ್ತ ರೂಪಾಯಿ 2,11,89,800 ಆಗಿರುತ್ತದೆ. ಈ ಸಾಲವನ್ನು ಶಾಖೆಯ ಪ್ರಭಾರ ವ್ಯವಸ್ಥಾಪಕ ಶ್ರೀ ಪ್ರಶಾಂತ್ ಎಂಬುವರು ಸರಫರ ಶಿಫಾರಸಿನ ಮೇರೆಗೆ ನೀಡಿರುತ್ತಾರೆ. ಈ ಅವ್ಯವಹಾರವು ಫೆಬ್ರವರಿ ತಿಂಗಳ 2024 ಮೊದಲ ಭಾಗದಲ್ಲಿ ಬೆಳಕಿಗೆ ಬಂದ ಬಳಿಕ ನಾವು ಕೆಲವು ಸಂಘದ ಹಿರಿಯ ಸದಸ್ಯರು ದೂರರ್ಜಿಯನ್ನು ಜಂಟಿ ನಿಬಂಧಕರು ಮೈಸೂರು ಇವರಿಗೆ ತಾರೀಖು 10/4/2024 ಮತ್ತು 1/7/2024 ಕ್ರಮವಾಗಿ ಸಲ್ಲಿಸಿದ್ದು, ಇದರ ಪ್ರತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿರುತ್ತೇವೆ. ಜಂಟಿ ನಿಬಂಧಕರು ಮೈಸೂರು, ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ ಜೋಡಣದ ಉಪನಿಬಂಧಕರು ಬೆಂಗಳೂರು ಇವರಿಗೆ ನೋಟಿಸ್ ಜಾರಿ ಮಾಡಿ ತನಿಖೆ ಮಾಡಲು ಆದೇಶಿಸಿರುತ್ತಾರೆ. ಉಪನಿಬಂಧಕರಲ್ಲಿ ಶೀಘ್ರವಾಗಿ ತನಿಖೆ ಮಾಡಲು ವಿನಂತಿಸಿದರೂ ನಮ್ಮ ವಿನಂತಿಯನ್ನು ಮಾನ್ಯ ಮಾಡಿರುತ್ತಿಲ್ಲ. ತಾರೀಖು 7/6/2024 ಪುನಃ ಸಂಘದ ಸರಪ ವಿವೇಕಾಚಾರ್ಯರಿಗೆ ಜಾರಿಯಾದ ನೋಟಿಸಿನ ಪ್ರತಿಯನ್ನು ಜೋಡಿಸಿ ದೂರನ್ನು ಪ್ರತಿನಿಬಂಧಕರಿಗೆ ಸಲ್ಲಿಸಿರುತ್ತೇವೆ. ಉಪನಿಬಂಧಕರು ನಮ್ಮ ದೂರರ್ಜಿಯನ್ನು ತನಿಖೆ ಮಾಡದೆ ನಮಗೆ ಹೇಳಿಕೆ ದಾಖಲಿಸಲು ಅವಕಾಶ ಕೊಡದೆ ಶಾಸನಬದ್ಧ ತನಿಖೆಗೆ ಶಿಫಾರಸು ಮಾಡಿ ತನಿಖೆಯನ್ನು ಮುಕ್ತಾಯಗೊಳಿಸಿ ನಮಗೆ ಹಿಂಬರಹವನ್ನು ನೀಡಿರುತ್ತಾರೆ. ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯವರು ಬಂಟ್ವಾಳ ಪಟ್ಟಣ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ನಡೆಸಿ ಆರೋಪಿಗಳು ಎಲ್ಲ ಆರೋಪಗಳನ್ನು ನಿರಾಕರಿಸಿ ಸುಳ್ಳು ಹೇಳಿಕೆಗಳನ್ನು ದಾಖಲಿಸಿರುತ್ತಾರೆ ಮತ್ತು ಈ ಪ್ರಕರಣವು ಮಂಗಳೂರು ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿದ್ದು ನೀವು ಪ್ರಾಧಿಕಾರ ಅಥವಾ ನ್ಯಾಯಾಲಯದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವಂತೆ ನಮಗೆ ಹಿಂಬರಹವನ್ನು ನೀಡಿರುತ್ತಾರೆ. ನಕಲಿ ಚಿನ್ನಾಭರಣದ ಹರಾಜು ಪ್ರಕ್ರಿಯೆಯನ್ನು ಗುಪ್ತ ಸ್ಥಳದಲ್ಲಿ ನಡೆಸಿದ್ದು ಬಲ್ಲ ಮೂಲಗಳ ಪ್ರಕಾರ ಪಡೀಲ್ ಶಾಖೆಯ ಸರಬರಾದ ವಿವೇಕಾಚಾರ್ಯ ಬಿಡ್ಡರ್ ಹಾಗೂ ಖರೀದಿದಾರರಾಗಿದ್ದು ಈತನಿಗೆ ಮತ್ತು ಈತನ ಸಂಬಂಧಿಗೆ ರೂಪಾಯಿ 1 ಕೋಟಿಗೂ ಮೇಲ್ಪಟ್ಟು ಕಾನೂನು ಬಾಹಿರ ಸಾಲವನ್ನು ಸಂಘದಿಂದ ನೀಡಿದ್ದು ಈ ಮೊತ್ತವನ್ನು ಆರೋಪಿಯ ಖಾತೆಗೆ ಜಮಾ ಮಾಡಿರುತ್ತಾರೆ. ನಕಲಿ ಚಿನ್ನದ ಹರಾಜು ಪ್ರಕ್ರಿಯೆಯು ತಾರೀಖು 15/5/2024 ಆಡಳಿತ ಮಂಡಳಿಯ ಸಭೆ ನಿರ್ಣಯ ಸಂಖ್ಯೆ 22-1ರಂತೆ ನಿರ್ಣಯ ದಾಖಲಿಸಲಾಗಿದೆ. ಬಾಕಿ ಉಳಿದ ಸುಮಾರು 1.19 ಕೋಟಿ ರೂಪಾಯಿಯನ್ನು ನೌಕರರ ಸಂಬಂಧಿಗಳ ಹೆಸರಲ್ಲಿ ಸಂಘದಿಂದ ರೂಪಾಯಿ 2-4 ಲಕ್ಷದಷ್ಟು ಕಾನೂನು ಬಾಹಿರ ಸಾಲ ನೀಡಿ ಈ ಮೊತ್ತವನ್ನು ಆರೋಪಿಗಳ ನಕಲಿ ಚಿನ್ನದ ಖಾತೆಗೆ ಜಮಾ ಮಾಡಿರುತ್ತಾರೆ. ಚಿನ್ನಾಭರಣ ಹರಾಜು ಪ್ರಕ್ರಿಯೆಯು ಕೇಂದ್ರ ಕಚೇರಿಯಲ್ಲಿ ಎಲ್ಲ ಬಿಡ್ಡರ್ಗಳ ಉಪಸ್ಥಿತಿಯಲ್ಲಿ ನಡೆಯಬೇಕಾಗಿರುತ್ತದೆ. ಹರಾಜು ಪ್ರಕ್ರಿಯೆ ಸ್ಥಳ ಮತ್ತು ಎಲ್ಲ ಆಭರಣಗಳ ವಿವರಗಳು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕಾಗಿದ್ದು ಇಲ್ಲಿ ಎಲ್ಲವೂ ನಿಗೂಢವಾಗಿದೆ. ಆರೋಪಿಗೆ ನಕಲಿ ಚಿನ್ನಾಭರಣಗಳ ಮೇಲೆ ಸಾಲ ನೀಡುವಾಗ ಎಲ್ಲ ಸಾಲದ ನಿಯಮವನ್ನು ಉಲ್ಲಂಘಿಸಲಾಗಿದೆ. ಅಧ್ಯಕ್ಷರು ತಾರೀಖು 11/5/2024 ಶ್ರೀ ಪ್ರಶಾಂತ್, ಶ್ರೀಮತಿ ಶಶಿಕಲಾ ಮತ್ತು ಇನ್ನಿಬ್ಬರು ಅದೇ ಶಾಖೆಯ ಉದ್ಯೋಗಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿ ತಾವು ಪಡೀಲ್ ಶಾಖೆಯಲ್ಲಿ ಶಾಖಾ ವ್ಯವಸ್ಥಾಪಕರಾಗಿ ಪ್ರಭಾರ ವಹಿಸಿಕೊಂಡ ನಂತರ ತುರ್ತು ಆಭರಣ ಈಡಿನ ಸಾಲದಲ್ಲಿ ರೂಪಾಯಿ 2,47,42,800 ನಕಲಿ ಚಿನ್ನಾಭರಣಕ್ಕೆ ಸಾಲ ನೀಡಿದ್ದು ಸರಿಯಷ್ಟೇ. ಈ ಸಾಲದಲ್ಲಿ ಪ್ರಸ್ತುತ ರೂಪಾಯಿ 1,31,24,024 ಬಾಕಿ ಉಳಿದಿದೆ. ಸಂಘದ ನಿಯಮ ಪ್ರಕಾರ ಸಾಲಗಾರರೊಬ್ಬರಿಗೆ ಒಂದು ದಿವಸದಲ್ಲಿ 20 ಲಕ್ಷ ಮಾತ್ರ ಚಿನ್ನಾಭರಣದ ಮೇಲೆ ಸಾಲ ನೀಡಬಹುದು ಎಂದು ಇದೆ. ಇದು ನಿಮಗೆ ತಿಳಿದಿಲ್ಲವೇ? ಆದರೆ ಈ ಸಾಲವನ್ನು ನೀಡುವಾಗ ನಿಯಮವನ್ನು ತಾವು ಉಲ್ಲಂಘಿಸಿರುತ್ತೀರಿ. ಈ ಬಗ್ಗೆ ತಾರೀಖು 9/5/2024 ಅಧ್ಯಕ್ಷರ ಸಮ್ಮುಖದಲ್ಲಿ ವಿಚಾರಿಸಿದಾಗ ತಾವು ಸರಬರ ತಪ್ಪಿನಿಂದ ಹೀಗಾಗಿದೆ ಎಂದು ತಿಳಿಸಿರುತ್ತೀರಿ.
ಗ್ರಾಹಕರಿಗೆ ಚಿನ್ನಾಭರಣ ಮೇಲೆ ಕೋಟಿಗಟ್ಟಲೆ ಸಾಲ ನೀಡುವಾಗ ಚಿನ್ನಾಭರಣದ ಮೂಲದ ಬಗ್ಗೆ ಹಾಗೂ ಚಿನ್ನಾಭರಣವನ್ನು ಪಡೆಕೊಂಡ ಬಗ್ಗೆ ಗ್ರಾಹಕರಿಂದ ರಸೀದಿಯನ್ನು ಪಡೆದು ಸಾಲವನ್ನು ನೀಡುತ್ತೀರಿ. ಈ ವಿಷಯವಾಗಿ ಸಹಕಾರ ಸಂಘಗಳ ಉಪನಿಬಂಧಕರು ತಮ್ಮ ಈ ಕಾರ್ಯವೈಖರಿಯ ಬಗ್ಗೆ ಪ್ರಧಾನ ವ್ಯವಸ್ಥಾಪಕರಿಗೆ ಪತ್ರ ಬರೆದಿರುತ್ತಾರೆ. ನಿಮ್ಮಗಳ ಈ ರೀತಿ ಕಾರ್ಯವೈಖರಿ ಸಂಘದ ಘನತೆ ಮತ್ತು ಗೌರವಕ್ಕೆ ಧಕ್ಕೆಯಾಗಿರುತ್ತದೆ. ಇದು ಸಿಬ್ಬಂದಿ ಸೇವಾ ನಿಯಮಕ್ಕೆ ವಿರುದ್ಧವಾಗಿತ್ತು. ಸಿಬ್ಬಂದಿ ಸೇವಾ ನಿಯಮ ನಂಬರ್ 28/2/28-34 28/8/28/11 ತಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಎಂಬುದಕ್ಕೆ 3 ದಿನದ ಒಳಗೆ ಉತ್ತರಿಸಬೇಕು. ನೌಕರರೊಂದಿಗೆ ಬಲವಂತದ ಕೂಡಿಕೊಳ್ಳುವ ಒಡಂಬಡಿಕೆಯನ್ನು ಆಡಳಿತ ಮಂಡಳಿ ಮಾಡಿಕೊಂಡಿದ್ದು. ಇದರ ಪ್ರಕಾರ ಅಧ್ಯಕ್ಷರು ಒಂದು ಗುಂಪನ್ನು ಮಾಡಿಕೊಂಡು ಈ ಗುಂಪಿನಲ್ಲಿ ಮೋಹನ್ ಎಂಕೆ, ಉಪಪ್ರಧಾನ ವ್ಯವಸ್ಥಾಪಕರು ಉದಯ, ಮಾರಾಟಾಧಿಕಾರಿ ಶರತ್, ಶಾಖಾ ವ್ಯವಸ್ಥಾಪಕ ವಸಂತ, ಜವಾನ ಕೇಂದ್ರ ಕಚೇರಿ ಇವುಗಳಿದ್ದು ಇವರು ಪ್ರತಿ ಶಾಖೆಗಳಿಗೆ ಭೇಟಿ ನೀಡಿ ನೌಕರರಿಗೆ ಬೆದರಿಕೆ ಒಡ್ಡಿ ಒಡಂಬಡಿಕೆ ಸಹಿ ಮಾಡಿಸಿಕೊಂಡಿರುತ್ತಾರೆ. ಈ ಒಡಂಬಡಿಕೆ ಪ್ರಕಾರ ನೌಕರರಿಗೆ 7ನೇ ವೇತನ ಪರೀಕ್ಷೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಹಿರಿಯ ಸದಸ್ಯರಾದ ಸೇಸಪ್ಪ ಟಿ, ಸೋಮಯ್ಯ ಎಚ್, ಹೇಮಂತ್ ಸಾಲ್ಯಾನ್, ಅನಿಲ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.